ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ವ್ಯಾಲ್ಯೂಬಲ್ ಟೈಮ್ ನಮ್ಮೊಂದಿಗೆ ಶೇರ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಇವತ್ತಿನ ಡೆಮೋ ಸೆಷನ್. ಸೊ ಇವತ್ತು ಜಾವಾ ಆಟೋಮೇಷನ್ ಟೆಸ್ಟಿಂಗ್ ಡೆಮೋ ಸೆಷನ್ ನಾವು ಪ್ರಸ್ತುತಪಡಿಸ್ತಿದ್ದೇವೆ. ಇದು ಬಂದ್ಬಿಟ್ಟು 1 ಗಂಟೆ ಡೆಮೋ ಸೆಷನ್ ಆಗಿರುತ್ತೆ ಗೈಸ್. 7 ಗಂಟೆಯಿಂದ 8 ಗಂಟೆ ಡೆಮೋ ಸೆಷನ್ ಇರುತ್ತೆ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಜಾವಾ ಆಟೋಮೇಷನ್ ಟೆಸ್ಟಿಂಗ್ ಬಗ್ಗೆ ನಾವು ಸ್ವಲ್ಪ ಡೆಮಾನ್ಸ್ಟ್ರೇಷನ್ ಅಥವಾ ಮಾಹಿತಿ ಕೊಡ್ತೇವೆ. ಅಂದ್ರೆ ನಮ್ಮ ಸೆಷನ್ಸ್ ಹೇಗಿರುತ್ತೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೇವೆ. ಎಲ್ಲರಿಗೂ ನಮಸ್ಕಾರ. ನಾನು ರಾಕೇಶ್ ಕೊಠಾರಿ ಅಂತ. ಐ ಆಮ್ a co-founder at MicroDegree. So today we will start with ಯಾಕೆ ಟೆಸ್ಟಿಂಗ್ and why do you need testing and what are the steps involved if you want to jump into a testing career, right? ನೀವೊಂದು ಟೆಸ್ಟಿಂಗ್ ಕರಿಯರ್ಗೆ ಜಂಪ್ ಆಗೋದಿದ್ರೆ in 22 is already here, right? What are the expectations? ಏನು ನೀವು ಕಲಿಬೇಕು ಅಂತ ಒಂದ್ಸತಿ ನೋಡ್ಬಿಟ್ಟು we'll try to understand what this course involves, right? Are we teaching that or are we covering everything ಅಂತ ನೋಡಿ. Okay, so you would have heard of testing. ಎಲ್ಲ ಕಡೆ ಕೇಳಿರ್ತೀರಿ. ನಾನು IT ಇಂಡಸ್ಟ್ರಿಗೆ ಬರಬೇಕು ಅಂತ ಹೇಳಿದ್ರೆ you would have heard of different aspects of testing, right? ಆಟೋಮೇಷನ್ ಟೆಸ್ಟಿಂಗ್ ಕೇಳಿರ್ತೀರಿ, ಮ್ಯಾನ್ಯುವಲ್ ಟೆಸ್ಟಿಂಗ್ ಕೇಳಿರ್ತೀರಿ, ಡೇಟಾಬೇಸ್ ಟೆಸ್ಟಿಂಗ್ ಅಂತ ಕೇಳಿರ್ತೀರಿ. ಸೊ ವಿ ಡೋಂಟ್ ನೋ ವಾಟ್ ಟು ಸ್ಟಾರ್ಟ್, ವೇರ್ ಟು ಸ್ಟಾರ್ಟ್ ಅಂತ, ರೈಟ್? ಸೊ ವಾಟ್ ಹ್ಯಾಪನ್ಸ್, ನೀವು ಗೂಗಲ್ ಮಾಡಿದರೆ ಯು ವುಡ್ ಬಿ ಲೈಕ್ ಶೋನ್ ಸೋ ಮಚ್ ಆಫ್ ರಿಸಲ್ಟ್ಸ್, ರೈಟ್? ಎಷ್ಟು ರಿಸಲ್ಟ್ ಅಂದರೆ ಯು ಡೋಂಟ್ ನೋ ವಾಟ್ ಟು ಸ್ಟಾರ್ಟ್. ಸೊ ವಾಟ್ ವಿಲ್ ಡೂ ಅಂದರೆ ಇನ್ ದಿಸ್ ಸ್ಟೆಪ್, ಇನ್ ದಿಸ್ ಡೆಮೋ ಅಲ್ವಾ, ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಲರ್ನಿಂಗ್ ಪ್ರಾಸೆಸ್, ರೈಟ್? ವಾಟ್ ಇಸ್ ದ ರೋಡ್ ಮ್ಯಾಪ್, right? ಅದನ್ನ ಅರ್ಥ ಮಾಡ್ಕೊಂಡು then we will move on to the thing, right? ಈ ನಮ್ಮ ಕರಿಕ್ಯುಲಮ್ ಅಲ್ಲಿ what all things we are covering. Okay, so first thing we'll try to understand what is testing, right? Testing ಎಲ್ಲಿ ಯೂಸ್ ಆಗ್ತದೆ, why do you need testing? Because ಎಲ್ಲ ಕಡೆ ಡೆವಲಪರ್ಸ್ಗೆ ಜಾಸ್ತಿ ಪೇ ಹಾಗೆಲ್ಲ ಕೇಳಿರ್ತೀವಿ, ಬಟ್ ಆಕ್ಚುಲಿ the insiders, if you ask the real testers ಅಲ್ವಾ, 5 ವರ್ಷ 10 ವರ್ಷ ಇಂಡಸ್ಟ್ರಿ ಅವರು ಕೇಳಿದ್ರೆ actually they are paid equal, right? ಡೆವಲಪರ್ಸ್ಗೆ ಎಷ್ಟು ಪೇ ಮಾಡ್ತಾರೆ ಅಷ್ಟೇ ಟೆಸ್ಟರ್ಸ್ಗೆ ಕೂಡ ಪೇ ಮಾಡ್ತಾರೆ. ಯಾಕೆ? ಸೇ ವಿ ಟೇಕ್ ಅನ್ ವೆಬ್ಸೈಟ್, ರೈಟ್? ಒಂದು ವೆಬ್ಸೈಟ್ ಅನ್ನ ಇಟ್ಕೊಳ್ಳಿ, ರೈಟ್? ಅಮೆಝಾನ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು. ವೆನ್ ದೇ ಬಿಲ್ಡ್ ಅ ವೆಬ್ಸೈಟ್, ಅದನ್ನ ಟೆಸ್ಟ್ ಮಾಡಲಿಕ್ಕೆ ಡೆವಲಪರ್ಸ್ಗೆ ಕೊಡೋದಿಲ್ಲ. ದೇ ಜಸ್ಟ್ ಬಿಲ್ಡ್ ದ ವೆಬ್ಸೈಟ್. ಅವರು ಕೋಡ್ ಮಾಡ್ತಾ ಇರ್ತಾರೆ, ಬಟ್ ದ ಥಿಂಗ್ ಇಸ್ ಅದನ್ನ ಟೆಸ್ಟ್ ಮಾಡಲಿಕ್ಕೆ ದೇ ಹ್ಯಾವ್ ಅ ಸಪರೇಟ್ ಸೆಟ್ ಆಫ್ ಪೀಪಲ್. ಓಕೆ, ದೇ ಆರ್ ಕಾಲ್ಡ್ ಟೆಸ್ಟರ್ಸ್. ಸೊ ಡೆವಲಪರ್ಸ್ ಒಂದು ಸೆಟ್ ಅನ್ನ, ಒಂದು ಫೀಚರ್ ಅಥವಾ ಫಂಕ್ಷನಾಲಿಟಿಯನ್ನ ಬಿಲ್ಡ್ ಮಾಡಿ ಕೊಟ್ಟ ಮೇಲೆ ಅದನ್ನ ಟೆಸ್ಟಿಂಗ್ ಟೀಮ್ಗೆ ಅಸೈನ್ ಮಾಡಿ. ಸೊ ಅವರ ಕೆಲಸ ಏನಿರ್ತದೆ, ಸೊ ಡೆವಲಪರ್ಸ್ ಏನ್ ಮಾಡ್ತಾರೆ ಅಂದ್ರೆ ಇಂತಹ ವೆಬ್ಸೈಟ್ ಅನ್ನ ಬಿಲ್ಡ್ ಮಾಡಿಬಿಟ್ಟು ದೇ ಹ್ಯಾಂಡ್ ಇಟ್ ಓವರ್ ಟು ಅ ಟೆಸ್ಟಿಂಗ್ ಟೀಮ್. ಸೊ ವಾಟ್ ದ ಟೆಸ್ಟರ್ಸ್ ಡೂ ಇಸ್ ಟು ಬಿಲ್ಡ್ ಆದ ಕೂಡಲೇ ದೇ ವಿಲ್ ಗೋ ಇನ್ ಟು ದಿಸ್ ವೆಬ್ಸೈಟ್. They will click on each link, right? Each link, and they will click and test if it's working as expected. Okay, so once they determine this, right, they make sure the website is working properly, right? Then why are they paid so much? Agade, right? Idanna click ಮಾಡಿ ಟೆಸ್ಟ್ ಮಾಡ್ಲಿಕ್ಕೆ ಯಾರಿಗೆ ಬೇಕಾದರೂ ಆಗ್ತದೆ, right? 10ನೇ ಕ್ಲಾಸ್ ಅವನಿಗೆ ಕೂತ್ಕೊಂಡು ಹೇಳಿದ್ರು he will come and check this testing. The thing is, the whole testing ಇದೆಯಲ್ಲ, ಇಟ್ಸ್ ಅ ಪ್ರಾಸೆಸ್ ಓರಿಯೆಂಟೆಡ್ ಒನ್ಸ್. ಪ್ರಾಸೆಸ್ ಓರಿಯೆಂಟೆಡ್ ಅನ್ನುವಾಗ ನಿಮಗೆ ಟೆಸ್ಟ್ ಮಾಡೋದಕ್ಕಿಂತ ಯು ನೀಡ್ ಟು ಫಾಲೋ ಅ ಸೆಟ್ ಆಫ್ ಪ್ರಾಸೆಸಸ್ ವೇರ್ ಯು ನೀಡ್ ಟು ಮೇಕ್ ಶ್ಯೂರ್ ನೀವು ಎಲ್ಲ ಫೀಚರ್ಸ್ ಅನ್ನ ಟೆಸ್ಟ್ ಮಾಡ್ತಾ ಇದ್ದೀವಿ. ಇಫ್ ಯು ಆರ್ ಕನ್ಸಿಡರಿಂಗ್ Amazon.in ಅಂತ ಇದ್ರೆ ವಾಟ್ ಹ್ಯಾಪನ್ಸ್ ಇಸ್ ಯು ನೀಡ್ ಟು ಮೇಕ್ ಶ್ಯೂರ್ ನೀವು ಎಲೆಕ್ಟ್ರಾನಿಕ್ಸ್ ಅಂತ ಕ್ಲಿಕ್ ಮಾಡಿದಾಗ ಇದರ ಒಳಗೆ ಇಷ್ಟು ಹಂಡ್ರೆಡ್ಸ್ ಆಫ್ ಲಿಂಕ್ಸ್ ಇದೆ. ಸೊ ದ ಟೆಸ್ಟಿಂಗ್ ಟೀಮ್ ಏನ್ ಜಾಬ್ ಇರ್ತದಂದ್ರೆ you need to make sure you're covering the whole website. Okay, so ಅದಕ್ಕೆ ಅದರದ್ದೇ ಆದ ಸೆಟ್ ಆಫ್ ಪ್ರಾಸೆಸ್ ಇದೆ. So that is the first step, right? So ನೀವು ಟೆಸ್ಟಿಂಗ್ ಫೀಲ್ಡ್ಗೆ ಇಫ್ ಯು ಆರ್ ಫ್ರೆಶರ್, ರೈಟ್, or if you are student, so what happens, you don't directly jump into automation, right? First ಏನಾಗ್ತದೆ, ಒಂದು ವೆಬ್ಸೈಟ್ ಅನ್ನ ಬಿಲ್ಡ್ ಮಾಡಿದಾಗ they will have a set of people who manually test the things, right? Manually ಇಲ್ಲಿ ಹೋಗಿ ಕ್ಲಿಕ್ ಮಾಡಿ ಟೆಸ್ಟ್ ಮಾಡ್ತೇವೆ. ಇದಿರ್ಬೋದು, ಇಲ್ಲ ಫ್ಲಿಪ್ಕಾರ್ಟ್ ಇದು ಅದರದ್ದೇ ಆದ ಟೆಸ್ಟ್ ಕೇಸಸ್ ಇರುತ್ತೆ, ರೈಟ್? ಟೆಸ್ಟ್ ಕೇಸಸ್ ಅಂದ್ರೆ ಓಕೆ, ಇದು ಲಾಗಿನ್ ಸರಿಯಾಗಿ ವರ್ಕ್ ಆಗ್ತಾ ಇದೆಯಾ, ರೈಟ್? ನಾನು ಇದರ ಮೇಲೆ ಕ್ಲಿಕ್ ಮಾಡಿದ್ರೆ OTP ಬರ್ತದಾ, ರೈಟ್? ಇಲ್ಲಿ ನಾನು ನ್ಯೂ ಟು ಫ್ಲಿಪ್ಕಾರ್ಟ್ ಕೊಟ್ಟರೆ ಸೈನ್ ಇನ್ ಪೇಜ್ ಬರ್ತದಾ ಅಥವಾ ಸೈನ್ ಅಪ್ ಪೇಜ್ ಬರ್ತದಾ ಅಂತ ಟೆಸ್ಟ್ ಮಾಡಿ ಅದನ್ನ ಕನ್ಫರ್ಮೇಶನ್ ಕೊಡ್ತಾರೆ. ಸೊ ಏನಾಗ್ತದಂದ್ರೆ, ಒಬ್ರು ನಿಮ್ಮ ವೆಬ್ಸೈಟ್ ಟೆಸ್ಟ್ ಮಾಡಿ ಲಾಂಚ್ ಆಗ್ತದಲ್ಲ, ರಿಯಲ್ ಯೂಸರ್ಸ್ ಯೂಸ್ ಮಾಡುವಾಗ ಏನಾದ್ರೂ ವರ್ಕ್ ಆಗಿಲ್ಲ ಅಂದ್ರೆ ಫಸ್ಟ್ ಕೇಳೋದು ಟೆಸ್ಟರ್ಸ್ ಹತ್ರ. ಏನಂತ ಕೇಳ್ತಾರೆ,
why is it not working, right? Why didn't you test it proper? Developers anna keludilla, testers ಗೆ they have to make sure that as expected work ಆಗ್ತದಾ ilva. Okay, so if you are a fresher, right, you need to know this thing. So testers are the people who make sure a website works as expected. Okay, so that is manual testing. So that is your first part. Okay, so my screen is visible, right? Yes, Rakesh, it's visible. Please proceed. Thank you. So, all right. So, this is your step 1. ಆಯ್ತಾ, ಅಲ್ಲಿ ಮ್ಯಾನ್ಯಲ್ ಟೆಸ್ಟಿಂಗ್ ಇದೆ. ಮ್ಯಾನ್ಯಲ್ ಟೆಸ್ಟಿಂಗ್ ಅಲ್ಲಿ ಯು ವುಡ್ ಲರ್ನ್ ಟೆಸ್ಟಿಂಗ್ ಟೈಪ್ಸ್, ರೈಟ್? ನೀವು ಒಂದು ಮ್ಯಾನ್ಯಲ್ ಟೆಸ್ಟಿಂಗ್ ಇಂಟರ್ವ್ಯೂಗೆ ಹೋದ್ರೆ ಟೆಸ್ಟಿಂಗ್ ಟೈಪ್ಸ್ ಎಲ್ಲ ಕೇಳ್ತಾರೆ. ಈ ಟೆಸ್ಟಿಂಗ್ ಅಂದ್ರೆ ಏನು, ಇಂಟಿಗ್ರೇಷನ್ ಟೆಸ್ಟಿಂಗ್ ಅಂದ್ರೆ ಅದು, ರೈಟ್? ಟೆಸ್ಟಿಂಗ್ ಇಸ್ ಅ ಸಿಂಪಲ್ ಟಾಸ್ಕ್, ನೀವು ಕ್ಲಿಕ್ ಮಾಡಿ ಟೆಸ್ಟ್ ಮಾಡ್ತಾ ಇರ್ತೀವಿ. ಬಟ್ ಇಟ್ ಹ್ಯಾಸ್ ಅ ಸೆಟ್ ಆಫ್ ಪ್ರಾಸೆಸಸ್ ವಿಚ್ ಇಸ್ ಟೆಸ್ಟಿಂಗ್ ಟೈಪ್ಸ್ ಇದೆ. ಅದಾದ್ಮೇಲೆ ಸಾಫ್ಟ್ವೇರ್ ಹೇಗೆ ಬಿಲ್ಡ್ ಆಗ್ತದೆ ಅಂತ ನಿಮಗೆ ಗೊತ್ತಿರಬೇಕು. ಅದಾದ್ಮೇಲೆ ಏನಾದ್ರು ಇಶ್ಯೂಸ್ ಬಂದ್ರೆ, ರೈಟ್, ಏನಾದ್ರು ಇಶ್ಯೂಸ್ ಬಂದ್ರೆ ಯು ನೀಡ್ ಟು ನೋ ಅ ಟೂಲ್. ಅದಕ್ಕೆ ಜೀರಾ ಟೂಲ್ ಅಂತ. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಸೊ ಇವನ್ ಈ ನಮ್ಮ ಕೋರ್ಸಲ್ಲಿ ಕೂಡ, ರೈಟ್, ಐ ವಿಲ್ ಟೇಕ್ ಯು ಥ್ರೂ ದ ಕರಿಕ್ಯುಲಮ್ ಇನ್ ದ ನೆಕ್ಸ್ಟ್ ಸ್ಟೆಪ್. ಸೊ ನಮ್ಮ ಕೋರ್ಸಲ್ಲಿ ಕೂಡ ಇಫ್ ಯು ಆರ್ ಪ್ಲಾನಿಂಗ್ ಟು ಲರ್ನ್ ಆಟೋಮೇಷನ್ ಜಾವಾ ವಿತ್ ಜಾವಾ, we'll be taking you through this process, because if you are a fresher or not, right, there are 2 parts. ನೀವು ಆಲ್ರೆಡಿ ಮ್ಯಾನ್ಯಲ್ ಟೆಸ್ಟರ್ ಆಗಿರ್ಬೋದು, ನಿಮಗೆ ಸೇ ಆಟೋಮೇಷನ್ ಕಲಿಬೇಕು ಅಂಥವ್ರು ನಮ್ಮಲ್ಲಿ ಬರ್ತಾರೆ ಲರ್ನರ್ಸ್. ದೆನ್ ದೇರ್ ಇಸ್ ಅ ಸೆಕೆಂಡ್ ಹಾಫ್ ಹೂ ಆರ್ ಸ್ಟೂಡೆಂಟ್ಸ್ ಆರ್ ಹೂ ವಾಂಟ್ ಟು ಗೆಟ್ ದ ಫ್ರೆಶರ್ ರೋಲ್, ರೈಟ್? ಒಂದು ಜಾಬ್ ಸಿಕ್ಕಿದ್ರೆ, ರೈಟ್, ಆಟೋಮೇಷನ್ ಕೆರಿಯರ್ ಅನ್ನು ಬಿಲ್ಡ್ ಮಾಡ್ಲಿಕ್ಕೆ ಇದ್ರೆ ದೇ ಆಲ್ಸೋ ಕಮ್. ಸೊ ಅವರು ಡೈರೆಕ್ಟ್ ಆಗಿ ಪ್ರೋಗ್ರಾಮಿಂಗಿಗೆ ಜಂಪ್ ಆಗ್ತಾರೆ. ಸೊ ದ ಮಿಸ್ಸಿಂಗ್ ಪಾರ್ಟ್ ಇಸ್ ಯು ನೀಡ್ ಟು ನೋ ದ ಮ್ಯಾನ್ಯಲ್ ಟೆಸ್ಟಿಂಗ್ ಹೇಗೆ ಮಾಡ್ತಾರೆ, ಏನೆಲ್ಲ ಟೂಲ್ಸ್ ಇದೆ, ರೈಟ್? ಅದರಲ್ಲಿ ಡೇಟಾ ಬೇಸ್ ಟೆಸ್ಟಿಂಗ್ ಕೂಡ ಬರ್ತದೆ. ಸೊ ಇಲ್ಲಿ ದಿಸ್ ಇಟ್ ಸೆಲ್ಫ್ ಕ್ಯಾನ್ ಗೆಟ್ ಯು 2 ಟೈಪ್ಸ್ ಆಫ್ ಜಾಬ್ಸ್, ರೈಟ್? ಒಂದು ಮ್ಯಾನ್ಯಲ್ ಟೆಸ್ಟರ್ ರೋಲ್ ಅಂತ, ಇನ್ನೊಂದು ಡೇಟಾ ಬೇಸ್ ಟೆಸ್ಟಿಂಗ್ ರೋಲ್, ರೈಟ್? ಡೇಟಾ ಬೇಸ್ ಟೆಸ್ಟಿಂಗ್ ಅಂದ್ರೆ ಬರೀ ಡೇಟಾ ಬೇಸ್ ಅಂತ ಇರ್ತದೆ, ರೈಟ್? ನಿಮ್ಮ ವೆಬ್ಸೈಟ್ ನೀವು ಲಾಗಿನ್ ಆಗಿರುವಾಗ ನಿಮ್ಮ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್, ರೈಟ್, ಅಥವಾ ನೀವು ಯಾವ್ದೆಲ್ಲ ಪ್ರಾಡಕ್ಟ್ಸ್ ಬೈ ಮಾಡಿದ್ದೀರಿ ಅದೆಲ್ಲ ಒಂದು ಡೇಟಾ ಬೇಸ್, ರೈಟ್, ಒಂದು ಹಿಂದ್ಗಡೆ ಹಾರ್ಡ್ ಡಿಸ್ಕ್ ಅಲ್ಲಿ ಸ್ಟೋರ್ ಆಗಿರ್ತದೆ. ಸೊ ಅದು ಸರಿಯಾಗಿ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡಲಿಕ್ಕೆ ಯು ವಿಲ್ ಹ್ಯಾವ್ ಅ ಸೆಟ್ ಆಫ್ ಪೀಪಲ್. ಸೊ ದಟ್ ಈಸ್ ಕಾಲ್ಡ್ ಡೇಟಾಬೇಸ್ ಟೆಸ್ಟ್. ಸೊ ದೀಸ್ ಥಿಂಗ್ಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಸೊ ದಿಸ್ ಇಸ್ ಒನ್ ಕೈಂಡ್ ಆಫ್ ರೋಲ್. ಮ್ಯಾನ್ಯಲ್ ಟೆಸ್ಟರ್ ರೋಲು ಇದೆ, ಯು ಕ್ಯಾನ್ ಅಪ್ಲೈ ಫಾರ್ ಡೇಟಾಬೇಸ್ ಟೆಸ್ಟಿಂಗ್ ರೋಲ್, ರೈಟ್? ಸೊ ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್ ದೆನ್, ರೈಟ್? ಇದನ್ನ ಮನುಷ್ಯರೇ, ರೈಟ್, ಇಫ್ ಯು ಆರ್ ಅ ಮ್ಯಾನ್ಯಲ್ ಟೆಸ್ಟರ್, ಯು ಕ್ಯಾನ್ ಟೆಸ್ಟ್ automation. So what happens is, that was like 10 years or 5 years back, ಎಲ್ಲದಕ್ಕೂ ಮ್ಯಾನ್ಯಲ್ ಟೆಸ್ಟಿಂಗ್. ನಾವು 10 ವರ್ಷ ಹಿಂದೆ ಪಾಸ್ ಔಟ್ ಆಗುವಾಗ they used to look for manual testing, but now the scenario is different. ನೀವೀಗ ಒಂದು ಫ್ರೆಶರ್ ರೋಲ್ಗೆ ಅಪ್ಲೈ ಮಾಡಿದ್ರೆ, if you know automation testing, right, then another guy knows only manual testing, you would be selected. ಯಾಕೆ? Because that is the importance. Everyone is looking for people who know automation testing. Okay, so ಅದರಲ್ಲಿ 2 ಪಾರ್ಟ್ ಬರ್ತದೆ, ರೈಟ್? ಸೊ ಬಿಫೋರ್ ಗೋಯಿಂಗ್ ಇನ್ ಟು ದ ಟೆಕ್ನಾಲಜಿ, ವೈ ಡು ಯು ನೀಡ್ ಆಟೋಮೇಷನ್ ಅಂತ ಒಂದು. ಸೊ ವೈ ಡು ಯು ನೀಡ್ ಆಟೋಮೇಷನ್? ಸೊ ಮ್ಯಾನ್ಯುವಲಿ ನಾವು ಟೆಸ್ಟಿಂಗ್ ಫೇಸ್ ಅಲ್ಲಿ, ರೈಟ್, ದಿಸ್ ಮ್ಯಾನ್ಯುವಲ್ ಟೆಸ್ಟಿಂಗ್ ಫೇಸ್ ಅಲ್ಲಿ ನಾವು ಹೋಗಿ ವಿಲ್ ಬಿ ಕ್ಲಿಕ್ಕಿಂಗ್ ಆನ್ ಈಚ್ ಲಿಂಕ್ ಅಂಡ್ ಟೆಸ್ಟಿಂಗ್, ರೈಟ್? ಸೊ ಯು ವಿಲ್ ಹ್ಯಾವ್ ಅ ಟೆಸ್ಟಿಂಗ್ ಟೀಮ್. ನಿಮ್ಮ ಟೀಮ್ ಇರ್ತಾರೆ ಒಂದು 10 ಜನ 20 ಜನ, ದೇ ವಿಲ್ ಟೆಸ್ಟ್ ದಿಸ್. So what happens if the website is launching a new feature, right? ಈಗ ಅಮೆಝಾನ್ ಅವರು say Amazon Pay ಅಂತ ತಗೊಬಂದ್ರು, ರೈಟ್? ಅಮೆಝಾನ್ ಸೈಟ್ ಆಲ್ರೆಡಿ ಇತ್ತು, ದೇ ಇಂಟ್ರೊಡ್ಯೂಸ್ ಅ ನ್ಯೂ ಥಿಂಗ್ ಕಾಲ್ಡ್ 2 ವರ್ಷ ಹಿಂದೆ ಅಮೆಝಾನ್ ಪೇ ಅಂತ ತಂದು. ಸೊ ವಾಟ್ ಹ್ಯಾಪನ್ಸ್ ವೆನ್ ದೇ ಲಾಂಚ್ ಅ ನ್ಯೂ ಫೀಚರ್ ಅಲ್ವಾ, ಅಮೆಝಾನ್ ಪೇ ಫೀಚರ್ ಲಾಂಚ್ ಮಾಡುವಾಗ ದ ಟೆಸ್ಟರ್ಸ್ ಹ್ಯಾವ್ ಟು ಮೇಕ್ ಶೋರ್ ಹೊಸ ಫೀಚರ್ ವರ್ಕ್ ಆಗ್ತಿದೆ, ಹೌದು, ಬಟ್ ದ ಹಳೆ ಫೀಚರ್ ಎಲ್ಲ ಕೂಡ ದ ಡೆವಲಪರ್ಸ್ ಏನು ಕೋಡ್ ಮಾಡುವಾಗ ಹಾಳು ಮಾಡಲಿಲ್ಲ ಅಂತ. ಸೊ ದಟ್ ಈಸ್ ಕಾಲ್ಡ್ ರೆಗ್ರೆಷನ್ ಟೆಸ್ಟ್, ಆಯ್ತಾ, ಟೆಕ್ನಿಕಲ್ ಟರ್ಮ್. ಬಟ್ ನಾವು ವಾಟ್ ಹ್ಯಾಪನ್ಸ್, ಟೆಸ್ಟರ್ಸ್ ನ ಕೆಲಸ ಡಬಲ್ ಆಯ್ತು. ಡೆವಲಪರ್ ಸುಮ್ಮನೆ ಡೆವಲಪ್ ಮಾಡಿ ಕೊಡ್ತಾರೆ, ಬಟ್ ಟೆಸ್ಟರ್ಸ್ಗೆ 2 ಕೆಲಸ ಆಯ್ತು. ಒಂದು, ಮುಂಚೆ ವರ್ಕ್ ಆಗ್ತಿದ್ದ ಫೀಚರ್ಸ್ ಸೇಮ್ ಟೈಪ್ ಅಲ್ಲಿ ವರ್ಕ್ ಆಗ್ತಾ ಇದೆಯಾ ಅಂತ ನೋಡ್ಬೇಕು, ಪ್ಲಸ್ ಈ ಹೊಸದಾಗಿ ಬಿಲ್ಡ್ ಮಾಡಿದಾರಲ್ಲ ಅದು ಕೂಡ ವರ್ಕ್ ಆಗ್ತಾ ಇದೆಯಾ ಅಂತ ನೋಡ್ಬೇಕು, ರೈಟ್? ಸೊ ಡಬಲ್ ಕೆಲಸ ಆಯ್ತು. ದಟ್ ಈಸ್ ಗುಡ್ ಫಾರ್ ಎ ಟೆಸ್ಟರ್, ರೈಟ್? ನಮ್ಮ ಜಾಬ್ ಸೇಫ್ ಆಗಿರ್ತದೆ ಆಸ್ ಎ ಟೆಸ್ಟರ್. ಬಟ್ ದ ಥಿಂಗ್ ಇಸ್ ದ ಕಂಪನಿ ಹ್ಯಾಸ್ ಕಾಸ್ಟ್. ಸೊ ಅವ್ರೇನ್ ಪ್ಲಾನ್ ಮಾಡಿದ್ದಾರೆ ಅಂದ್ರೆ, ಇನ್ಸ್ಟೆಡ್ ಆಫ್ ಹೈರಿಂಗ್ 2 testers, they started hiring these automation testers. Automation testers ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ, ಈ ಹಳೆ ಆಲ್ರೆಡಿ ವರ್ಕ್ ಆಗ್ತಿರೋ ಫೀಚರ್ ಅನ್ನ ಈ ಕ್ಲಿಕ್ ಮಾಡಿ ಟೆಸ್ಟ್ ಮಾಡ್ಲಿಕ್ಕೆ ಇರ್ತದಲ್ಲ, there is a software called Selenium. Okay, so Selenium has that capability to automatically, programmatically ಕ್ಲಿಕ್ ಮಾಡಿ ಟೆಸ್ಟ್ ಮಾಡ್ಲಿಕ್ಕೆ ಅದಾಗ್ತದೆ,
right? That has its advantage. So companies started looking for people who know this, have this skill. ಓಕೆ, ಅದಕ್ಕೆ ಸ್ವಲ್ಪ ಒಂದು ಪ್ರೋಗ್ರಾಮಿಂಗ್ ಸ್ಕಿಲ್ ಗೊತ್ತಿರಬೇಕು. ನಾಟ್ ಲೈಕ್ ಅ ಡೆವಲಪರ್, ಆಯ್ತಾ? ಡೆವಲಪರ್ ತರ ಹೈಫೈ ಪ್ರೋಗ್ರಾಮಿಂಗ್ ಸ್ಕಿಲ್ ಬೇಕಂತಿಲ್ಲ, ಜಸ್ಟ್ ಬೇಸಿಕ್ ಪ್ರೋಗ್ರಾಮಿಂಗ್ ಸ್ಕಿಲ್ ಇತ್ತು. ಇದು ಕ್ಲಿಕ್ ಮಾಡಿಸ್ಲಿಕ್ಕೆ ಒಂದು ಪ್ರೋಗ್ರಾಮ್ ಬರೀಬೇಕು. ಇಟ್ಸ್ ಲೈಕ್ 5 to 10 ಲೈನ್ ಪ್ರೋಗ್ರಾಮ್ ಬರೆದ್ರೆ, ಇದು ಕ್ಲಿಕ್ ಮಾಡಿದ್ರೆ ಈ ರಿಸಲ್ಟ್ ಬರ್ತದ, ರೈಟ್? ಇದು ಕ್ಲಿಕ್ ಮಾಡಿದ್ರೆ ಈ ರಿಸಲ್ಟ್ ಬರ್ತದ ಅಂತ ಚೆಕ್ ಮಾಡಿ. ಅದನ್ನ ಬರೀಲಿಕ್ಕೆ ದೇ ಸ್ಟಾರ್ಟೆಡ್ ಹ್ಯಾವಿಂಗ್ ಪೀಪಲ್. ಸೊ ಅವರಿಗೆ ಆಟೋಮೇಷನ್ ಟೆಸ್ಟರ್ಸ್. ಸೊ ವಾಟ್ ಡು ಆಟೋಮೇಷನ್ ಟೆಸ್ಟರ್ಸ್ ಡು? ಆಟೋಮೇಷನ್ ಟೆಸ್ಟರ್ ಏನ್ ಮಾಡ್ತಾರೆ ಅಂದ್ರೆ, ದೇ ವಿಲ್ ಮೇಕ್ ಶ್ಯೂರ್ ಪ್ರೋಗ್ರಾಮೆಟಿಕ್ಲಿ ಒಂದು 5 ಲೈನ್ ಕೋಡ್ ಅಲ್ಲಿ ದೇ ವಿಲ್ ಓಪನ್ ದಿಸ್ ಬ್ರೌಸರ್, ಒಂದು ಕೋಡ್ ಬರೀತಾರೆ, ಕ್ಲಿಕ್ ಆನ್ ದಿಸ್ ಲಿಂಕ್, ಅದಕ್ಕೂ 1 ಲೈನ್ ಕೋಡ್. ಅದಾದ್ಮೇಲೆ ಓಕೆ, ಈ URL ಬಂತ, ದಿಸ್ ಇಸ್ ದ ಅಡ್ರೆಸ್ ಆಫ್ ದ ಪೇಜ್. ನಾನು ಹೇಳಿದ್ನಲ್ಲ, ಈ ಪೇಜ್ ಬರ್ತದ, ಈ ಪೇಜ್ ಬರ್ತದ ಅಂತ ಕಂಪ್ಯೂಟರ್ಗೆ ಹೇಗೆ ಗೊತ್ತಾಗೋದು? ಒಂದೊಂದು ಪೇಜಿಗೆ ಒಂದೊಂದು ಅಡ್ರೆಸ್ ಇದೆ. ನಿಮ್ಮ ಮನೆಗೆ ಹೇಗೆ ಅಡ್ರೆಸ್ ಇರ್ತದೆ, ಹಾಗೆ ಒಂದೊಂದು ಪೇಜಿಗೆ, ವೆಬ್ ಪೇಜಿಗೆ ಅಡ್ರೆಸ್ ಇರ್ತದೆ. ಈಗ ಎಲೆಕ್ಟ್ರಾನಿಕ್ಸ್ಗೆ ಹೋದ್ರೆ ಅದರ ಅಡ್ರೆಸ್ ಇದು. ಸೊ ಈ ಅಡ್ರೆಸ್ ಬಂತ ಅಂತ ನೋಡ್ತಾರೆ, ರೈಟ್? ಈ ಬ್ರೌಸರ್ ಅಲ್ಲಿ ಈ ಅಡ್ರೆಸ್ ಲೋಡ್ ಆಯ್ತಾ ಅಂತ ನೋಡಿದ್ರೆ, ದಟ್ ಈಸ್ ದ ವರ್ಕ್ ಆಫ್ ಆಟೋಮೇಷನ್. ಸೊ ವಾಟ್ ಈಸ್ ದ ಅಪ್ರೋಚ್? ಯು ಆರ್ ರೈಟಿಂಗ್ ಅ ಕೋಡ್ ವೇರ್ ಯು ಓಪನ್ ದಿಸ್, ಈ ಬ್ರೌಸರ್ನ ಓಪನ್ ಮಾಡಿಬಿಟ್ಟು ಕ್ಲಿಕ್ ಮಾಡಿ ಈ ಪೇಜ್ ಬರ್ತದ ಅಂತ ಟೆಸ್ಟ್ ಮಾಡಲಿಕ್ಕೆ ಒಂದು ಆಟೋಮೇಷನ್ ಕೋಡ್ 4 to 5 ಲೈನ್ ಆಫ್ ಕೋಡ್ ಇರ್ತದೆ, ಆಯ್ತಾ? ಸೊ ಇದನ್ನು ಬರೀಲಿಕ್ಕೆ ದೇ ನೀಡ್ ಪೀಪಲ್, ರೈಟ್? ಮ್ಯಾನ್ಯುವಲ್ ಟೆಸ್ಟ್ ಗೊತ್ತಿರೋದಕ್ಕೆ ಆಗೋದಿಲ್ಲ. ಅದಕ್ಕೆ ಏನೆಲ್ಲ ಬೇಕು? ಟೆಕ್ನಾಲಜಿ, ಒಂದು ಪ್ರೋಗ್ರಾಮಿಂಗ್, ಬೇಸಿಕ್ ಪ್ರೋಗ್ರಾಮಿಂಗ್ ನಾಲೆಜ್ ಬೇಕು. ಓಕೆ, ಬೇಸಿಕ್ ಪ್ರೋಗ್ರಾಮಿಂಗ್ ಅಲ್ಲಿ ಜಾವಾ ವಾಸ್ ದ ಫಸ್ಟ್ ಪ್ರಿಫರೆನ್ಸ್. ಯಾಕಂದ್ರೆ ಸೆಲೇನಿಯಂ ಬಿಲ್ಡ್ ಆಗಿದೆ ಜಾವಾದಲ್ಲಿ. ಜಾವಾ ಪ್ಲಸ್ ಜಾವಾ ಇಸ್ ಅ ಲೈಕ್ ಯೂಸ್ಡ್ ವಾಶ್ಲಿ, ರೈಟ್? ನೀವು ಎಂಟರ್ಪ್ರೈಸ್ ಅಪ್ಲಿಕೇಶನ್ ಅಂದ್ರೆ ಬ್ಯಾಂಕಿಂಗ್ ಇರ್ಬೋದು, ಫಿನಾನ್ಸ್ ಮತ್ತೆ ಇನ್ಶೂರೆನ್ಸ್ ಇಸ್ ದ ಬಿಗ್ಗೆಸ್ಟ್ ಇಂಡಸ್ಟ್ರಿ, ರೈಟ್? IT ಇಂಡಸ್ಟ್ರಿಯಲ್ಲಿ ಬಿಗ್ಗೆಸ್ಟ್ ಕ್ಲೈಂಟ್ಸ್ ಇರೋದು. ನೀವು TCS ತಗೊಳ್ಳಿ, ಇನ್ಫೋಸಿಸ್ ತಗೊಳ್ಳಿ, ಆರ್ ಎನಿ ಸರ್ವಿಸ್ ಬೇಸ್ಡ್ ಕ್ಲೈಂಟ್, ದೇರ್ ಬಿಗ್ಗೆಸ್ಟ್ ಕ್ಲೈಂಟ್ಸ್ ಆರ್ ಬ್ಯಾಂಕಿಂಗ್ ಅಂಡ್ ಫಿನಾನ್ಸ್. ಬ್ಯಾಂಕಿಂಗ್ ಅಂಡ್ ಫಿನಾನ್ಸ್ ಅಂದ್ರೆ ಯಾವುದು? ನಿಮ್ಮ HDFC, ICICI ಅಂತ ಬ್ಯಾಂಕ್ಸ್, ದೋಸ್ ಆರ್ ಇಂಡಿಯನ್ ಬ್ಯಾಂಕ್ಸ್. ಆದರೆ ದ ಯುರೋಪಿಯನ್ ಬ್ಯಾಂಕ್ಸ್, ಅದು US ಬ್ಯಾಂಕ್ಸ್ ಇದೆಯಲ್ಲ, ಬ್ಯಾಂಕ್ ಆಫ್ ಅಮೇರಿಕಾ ಆ್ಯಂಡ್ ಸಿಟಿ ಬ್ಯಾಂಕ್ ಆ್ಯಂಡ್ ಅಮೆಕ್ಸ್ ಅಂತ. ಸೊ ದೋಸ್ ಬ್ಯಾಂಕ್ಸ್ ಎವ್ರಿ ಒನ್ ಯೂಸಸ್ ಜಾವಾ, ಆಯ್ತಾ? ಎಂಟರ್ಪ್ರೈಸ್ ನೀವು ಪ್ರೋಗ್ರಾಮಿಂಗ್ ಡೆವಲಪ್ ಮಾಡೋದೆಲ್ಲ ಜಾವಾದಲ್ಲಿ. ಯಾಕೆ? ಅದರ ಸೆಕ್ಯೂರಿಟಿ ಆ್ಯಂಡ್ ಆಲ್ ಇಸ್ ವೆರಿ ಗುಡ್. ಸೊ ವಾಟ್ ಹ್ಯಾಪೆಂಡ್ ವಾಸ್, ಜಾವಾದಲ್ಲಿ ಸೆಲೇನಿಯಂ ದೇ ಬಿಲ್ಟ್ ಇಟ್. ಓಕೆ, ಸೊ ದಟ್ಸ್ ವೈ ನೀವು ಯಾವುದೇ ಜಾಬ್ಸ್ ನೋಡಿದ್ರೆ 80 to 90% ಆಫ್ ದ ಜಾಬ್ಸ್ ಫಾರ್ ಸೆಲೇನಿಯಂ ಕಮ್ಸ್ ಅಂಡರ್ ಜಾವಾ, ಆಯ್ತಾ? ನೀವು ಜಾವಾ ಆಟೋಮೇಷನ್ ರೋಲ್ಸ್ಗೆ ಹೋದ್ರೆ ಅಥವಾ ಆಟೋಮೇಷನ್ ಟೆಸ್ಟಿಂಗ್ ರೋಲ್ಸ್ಗೆ ಇಫ್ ಯು ಆರ್ ಲುಕಿಂಗ್ ಫಾರ್ ಅಲ್ವಾ, ವಾಟ್ ಹ್ಯಾಪನ್ಸ್, ದೇ ಆಸ್ ಜಾವಾ, ಸೆಲೇನಿಯಂ. ಪೈಥನ್ ಗೊತ್ತಿದ್ರು ತೊಂದರೆ ಇಲ್ಲ, ಬಟ್ ಪ್ರಿಫರೇಬ್ಲಿ ದೇ ಗೋ ಫಾರ್ ಜಾವಾ. ದ ಟೆಸ್ಟಿಂಗ್ ಸ್ಕ್ರಿಪ್ಟ್ಸ್ ಆರ್ ಆಲ್ ರಿಟನ್ ಇನ್ ಜಾವಾ, ರೈಟ್? ಜಾವಾ ಕಲ್ತ್ಬಿಟ್ಟು ಯು ವುಡ್ ಲರ್ನ್ ಸೆಲೇನಿಯಂ. ಸೊ this is how the automation career progresses. Okay, so if you want to become an automation tester, first you need to know this part, this manual testing, all these things, basic things. Okay, then you need to learn a programming, Java or Python, where Java is mostly preferable. Adadmele you need to go for Selenium. Selenium alli ಹೇಳಿದ್ನಲ್ಲ 5 to 10 lines of code ಅಲ್ಲಿ you are writing scripts, right? ಇದನ್ನ ಆಟೋಮೇಷನ್ ಸ್ಕ್ರಿಪ್ಟ್ ಮಾಡ್ಲಿಕ್ಕೆ ಅಷ್ಟು ಈಸಿ ಇದೆ, ರೈಟ್? ನಥಿಂಗ್ ಹೈಫೈ ಲೈಕ್ ತುಂಬಾ ಲಾಜಿಕಲ್ ಬರಲಿಕ್ಕಿಲ್ಲ. ನೀವು ಇಂಟರ್ವ್ಯೂ ಹೋದ್ರು ಕೂಡ ಅವರು ನಿಮಗೆ ಲಾಜಿಕಲ್ ಹೆಚ್ಚು ಬರಲಿಕ್ಕೆ ಕೇಳೋದಿಲ್ಲ. ಅವ್ರು ಏನ್ ಕೇಳ್ತಾರೆ, ಇದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಹೇಗೆ ಹೇಳ್ತೀವಿ, ರೈಟ್? ಇಟ್ಸ್ ಮೋರ್ ಆಫ್ ಅ ಥಿಯರಿ, ರೈಟ್? ನಿಮ್ಗೆ ಒಂದ್ಸತಿ ನಿಮ್ಗೆ ಹೇಳಿಕೊಟ್ರೆ ದೇರ್ ಇಸ್ ಸಮ್ ಟ್ರಿಕ್ಸ್ ಅಂಡ್ ಟಿಪ್ಸ್. ಓಕೆ, ಅದನ್ನ ನೀವು ಕಲ್ತ್ರೆ ಇಟ್ಸ್ ವೆರಿ ಈಸಿ ಟು ಕ್ರ್ಯಾಕ್ ಇಟ್. ಓಕೆ, ಸೊ ಆಲ್ ದೋಸ್ ಥಿಂಗ್ಸ್ ಯು ನೀಡ್ ಟು ನೋ. ನೀವು ಗೂಗಲ್ ಹೋಗಿ ಅಥವಾ ಯೂಟ್ಯೂಬ್ ಅಲ್ಲಿ ಕಲಿತ್ರೆ ಯು ವುಡ್ ಎಂಡ್ ಅಪ್ ಲರ್ನಿಂಗ್ ಎವ್ರಿಥಿಂಗ್. ಓಕೆ, ದಟ್ ಈಸ್ ದ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಆಫ್ ಇನ್ಫಾರ್ಮೇಶನ್, ರೈಟ್? ನೀವು ಗೂಗಲ್ ಹೋಗಿ ಹೊಡಿತೀರಿ, ಯು ಡೋಂಟ್ ನೋ ವಾಟ್ ಟು ಲರ್ನ್, ವೇರ್ ಟು ಲರ್ನ್, ರೈಟ್? ದಟ್ಸ್ ವೈ ವಿ ಹ್ಯಾವ್ ದಿಸ್ ರೋಡ್ ಮ್ಯಾಪ್. ಓಕೆ, ಏನು ಕಲಿಬೇಕು, ಯಾವ್ದನ್ನ ನೆಕ್ಸ್ಟ್, ರೈಟ್? ಸೊ ದಟ್ ಯು ಲರ್ನ್ ಒನ್ ಬೈ ಒನ್. ಒಂದು ಕಲ್ತ್ಕೊಂಡು ಅದಾದ್ಮೇಲೆ ಯು ನೀಡ್ ಟು ನೋ ಅದರ್. ಯಾಕಂದ್ರೆ ನೀವು ಒಂದು ಇಂಟರ್ವ್ಯೂ ಹೋಗ್ತೀರಿ, ಯು ವುಡಂಟ್ ಕ್ಲಿಯರ್, ಸೆಕೆಂಡ್ ಇಂಟರ್ವ್ಯೂ ವಿಲ್ ಗೋ ಅಂಡ್ ಯು ವುಡಂಟ್ ಕ್ಲಿಯರ್ and you think, okay, nan gottilla. That's not the right thing. That's why they always tell, right, you need to have a mentor so that they can guide you. So okay, so coming back, so this is the overall roadmap for an automation tester. Now what we'll do, we'll go to our curriculum, aita, the one which you are interested, right, which you all have joined. So we will see if we are matching whatever roadmap we have here. Okay, course ಅಲ್ಲಿ are we covering everything and what are the things we are covering.
first you will start with, so I haven't included, first you will start with manual testing ಆಯ್ತಾ. ಫಸ್ಟ್ ವೀಕ್ 5 to 10 days ನಿಮಗೆ ಮ್ಯಾನ್ಯಲ್ ಟೆಸ್ಟಿಂಗ್ ಇದು ರಿಫ್ರೆಶರ್ ಕೋರ್ಸ್ ಇರ್ತದೆ. ಓಕೆ, 5 to 7 days ಇರ್ತದೆ. ಸೊ ವಾಟ್ ವಿಲ್ ಹ್ಯಾಪನ್ ಇಸ್, ನಿಮಗೆ ಮ್ಯಾನ್ಯಲ್ ಟೆಸ್ಟಿಂಗ್ ಹೇಗೆ ಮಾಡಬೇಕು, ವಾಟ್ ಆರ್ ದ ಟೈಪ್ಸ್, ಇಫ್ ಯು ಆರ್ ವೆರಿ ನ್ಯೂ ಟು ಟೆಸ್ಟಿಂಗ್, ರೈಟ್, ಬಿಕಾಸ್ ವಿ ವಿಲ್ ನಾರ್ಮಲಿ ಹ್ಯಾವ್ ಅ ಮಿಕ್ಸೆಡ್ ಕ್ರೌಡ್. ಹೆಚ್ಚಿನವರೆಲ್ಲ ಫಸ್ಟ್ ಟೈಮರ್ಸ್ ಇರ್ತಾರೆ, ಕೆಲವರು ಆಲ್ರೆಡಿ ಮ್ಯಾನ್ಯಲ್ ಟೆಸ್ಟಿಂಗ್ ಮಾಡಿ ಆಟೋಮೇಷನ್ಗೆ ಬರಲಿಕ್ಕೆ ಬಯಸ್ತಾ ಇರ್ತಾರೆ. ಸೊ ವಾಟ್ ವಿ ಡೂ ಇಸ್, ಫಸ್ಟ್ 1 week we walk you through all the manual testing process, ಒಂದು ರಿಫ್ರೆಶರ್ ಕೋರ್ಸ್, ರೈಟ್. SDLC ಅಂದ್ರೆ ಏನು, SDLC ಅಂದ್ರೆ ಪ್ಲಸ್ ಡೇಟಾಬೇಸ್ ಟೆಸ್ಟಿಂಗ್, ರೈಟ್. ಡೇಟಾಬೇಸ್ ಟೆಸ್ಟಿಂಗ್ ಅಂದ್ರೆ ಇನ್ ಕೇಸ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಡೇಟಾಬೇಸ್ ಟೆಸ್ಟಿಂಗ್, ಯು ಆರ್ ಅ ಫ್ರೆಶರ್ ಅಂಡ್ ವಾಂಟ್ ಟು ಗೋ, ಅದನ್ನು ಕೂಡ ನಾವು ಕಲಿಸ್ತೀವಿ. ಓಕೆ, ಅದರ ಜೊತೆಗೆ ನಾರ್ಮಲಿ ರೆಗ್ಯುಲರ್ ಕೋರ್ಸಸ್ ಇದೆಯಲ್ಲ, ನಿಮ್ಮ ಟೆಸ್ಟಿಂಗ್ ಕೋರ್ಸಸ್ ಎಲ್ಲ ಥಿಯರಿಟಿಕಲ್ ಇದೆ. ಬಟ್ ಇನ್ ದಿಸ್ ಕೋರ್ಸ್ we normally what happens is we include this called Jira tool ಕೂಡ, where ನಿಮಗೆ ಹೇಗೆ ಎಂಟರ್ಪ್ರೈಸ್ ಲೆವೆಲ್ ಅಥವಾ ನಿಮ್ಮ ಕಂಪನಿಗಳೆಲ್ಲ ಹೋಗಿ when you do you are part of a testing team, right, ಅಲ್ಲಿ you need to know a tool. ಓಕೆ, ನಿಮಗೆ ನೀವೇ ಕಲಿಯೋದಾದ್ರೆ ಎಕ್ಸೆಲ್ ಎಲ್ಲ ಕಲಿತೀರಿ, ಬಟ್ there is something called a Jira tool. ಅಲ್ಲಿ ಹೇಗೆ ನೀವು ಇಶ್ಯೂಸ್ ಬಂತದಲ್ಲ, ಸೊ ಇಫ್ ಯು ಹ್ಯಾವ್ ಸಮ್ ಇಶ್ಯೂಸ್, ದಿಸ್ ಇಸ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ ಅಂದ್ರೆ ಅದನ್ನ ಇಶ್ಯೂಸ್ ಅನ್ನ ರಿಪೋರ್ಟ್ ಮಾಡ್ಲಿಕ್ಕೆ ಒಂದು ಟೂಲ್ ಇದೆ. ಸೊ ಆ ಟೂಲ್ ಅಂದ್ರೆ ಜೀರಾ. ಸೊ ಇಫ್ ಯು ಆರ್ ಪುಟ್ಟಿಂಗ್ ದಿಸ್ ಇನ್ ಯುವರ್ ರೆಸ್ಯೂಮೆ, ರೈಟ್, ದಟ್ ಹ್ಯಾಸ್ ಅ ಲಾಟ್ ಆಫ್ ವೇಟೇಜ್ ಆಯ್ತಾ. ಜೀರಾ ಟೂಲ್, ಇಫ್ ಯು ಆರ್ ಅಪ್ಲೈಯಿಂಗ್ ಫಾರ್ ಅ ಟೆಸ್ಟರ್ ರೋಲ್ and you are putting Jira tool, there's a lot of weightage on your resume, right? So that's all. These things we will do a refresher course, andre just quickly we will cover up. Next step enagutte andre we will get into the Java fundamentals. This is your main automation part. Automation alli Java fundamentals kalisteve. Java fundamentals alli nimge hands on installation ಮಾಡಿರ್ತೀರಂತ, right? We will teach you how to install it step by step. ನಿಮಗೆ ತೋರಿಸ್ತೇವೆ, right? Plus we will guide you to install in your local laptop. ಅದಾದ್ಮೇಲೆ we will walk you through, right? ಎಲ್ಲದು hands on ನಿಮ್ಮ ಎದುರೇ we will be coding each and everything on these different functionalities, right? Operators ಇರ್ಬೋದು, functions ಅಂತ ಬರ್ತದೆ, ಆಮೇಲೆ for loop ಅಂತ flow control statements ಎಲ್ಲ ಬರ್ತದೆ. Okay, all these things we will teach you. These are the fundamentals. Okay, ಅದಾದ್ಮೇಲೆ the main thing, right, ನಿಮಗೆ automation Selenium scripts ಬರೀಲಿಕ್ಕೆ you need to know something called object oriented programming ಅಂತ, oops ಅಂತ. ಸೊ ನೀವು ಇಂಟರ್ವ್ಯೂ ಹೋದ್ರು ಅವರು ಕೇಳ್ತಾರೆ, ಅದರಲ್ಲಿ ಮೇನ್ ಬರುವಂತದ್ದು ಕ್ಲಾಸಸ್ ಅಂಡ್ ಆಬ್ಜೆಕ್ಟ್ಸ್ ಅಂತ. ಸೊ ನಿಮ್ಮ ಟೆಸ್ಟ್ ಸ್ಕ್ರಿಪ್ಟ್ಸ್ ಇರ್ತದಲ್ಲ, ಮಲ್ಟಿಪಲ್ ಟೆಸ್ಟ್ ಕೇಸಸ್ ನೀವು ಬರಿತೀರಿ, ರೈಟ್? ಇದನ್ನ ಟೆಸ್ಟ್ ಮಾಡ್ಲಿಕ್ಕೆ ಅದನ್ನ ನೀವು ಗ್ರೂಪ್ ಮಾಡಿಬಿಟ್ಟು ಲಾಜಿಕಲಿ ಒಂದು ಫೈಲ್ ಒಳಗೆ ಹಾಕ್ತೀರಿ, ರೈಟ್? ಸೊ ಅದಕ್ಕೆ ಕ್ಲಾಸ್ ಅಂತ ಹೇಳ್ತಾರೆ. ಸೊ ಅದು ಹೇಗೆ ಬರೆಯೋದು, ರೈಟ್, ಅದನ್ನ ಆಬ್ಜೆಕ್ಟ್ಸ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು, ಅಂಡ್ ಆಲ್ ದೋಸ್ ಥಿಂಗ್ಸ್ ವಿಲ್ ಬಿ ಕವರಿಂಗ್. ಸೊ ದಟ್ ಈಸ್ ದ ಸ್ಟಾರ್ಟ್ ಆಫ್, ರೈಟ್, ರಿಯಲ್ intermediate Java. So fundamentals ನಿಮ್ಮನ್ನು ಗಟ್ಟಿ ಮಾಡಿಕೊಂಡು then we'll go to oops, which is like intermediate part, wherein you will learn about classes, objects, then ಹೇಗೆ, how do you define variables, right? Local variables, global variables. Variables ಯಾಕೆ ಬೇಕು ನಿಮಗೆ? ಏನಾಗ್ತದೆ ಕೆಲವು ಸತಿ ಮೋಸ್ಟ್ಲಿ, ರೈಟ್, when you are signing in you will have user name password ಅಲ್ಲ, ರೈಟ್? ಸೊ ಆ ಡೇಟಾವನ್ನು ನೀವು ಇಲ್ಲಿ ಸ್ಟೋರ್ ಮಾಡಿಕೊಂಡು ಅದರ ಮೇಲೆ ನೀವು ಲಾಜಿಕ್ ಬರೀತೀರಿ. ಸೊ ಆ ಡೇಟಾವನ್ನು ಸ್ಟೋರ್ ಮಾಡೋದು ಹೇಗೆ, ವಿಚ್ ಇಸ್ ವೆರಿ ಗುಡ್, ವಿಚ್ ಇಸ್ ಹೈಲಿ ಎಫಿಷಿಯಂಟ್, ಅದೆಲ್ಲ ಮಾಡಲಿಕ್ಕೆ ಯು ವುಡ್ ನೀಡ್ ಗ್ಲೋಬಲ್ ವೇರಿಯೇಬಲ್ಸ್, ಲೋಕಲ್ ವೇರಿಯೇಬಲ್ಸ್ ಅಂತ. ಸೊ ಆಲ್ ದೋಸ್ ಥಿಂಗ್ಸ್ ವಿ ವಿಲ್ ಟೀಚ್ ಯು. ದೆನ್ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಕನ್ಸ್ಟ್ರಕ್ಟರ್ಸ್ ಆ್ಯಂಡ್ ಮೆಥಡ್ ಓವರ್ಲೋಡಿಂಗ್ ವರ್ಸಸ್ ಓವರ್ ರೈಡಿಂಗ್, ರೈಟ್? ಇದನ್ನು ದಿಸ್ ಇಸ್ ಆಫನ್ ಯೂಸ್ ಇಂಟರ್ವ್ಯೂ ಅಲ್ಲಿ ತುಂಬ ಕೇಳ್ತಾರೆ, ಓವರ್ಲೋಡಿಂಗ್ ಅಂತೇನು, ಓವರ್ ರೈಡಿಂಗ್ ಅಂತೇನು. ಸೊ ಆಲ್ ದೋಸ್ ಥಿಂಗ್ಸ್ ವಿ ವಿಲ್ ಕವರ್. ಅದಾದಮೇಲೆ ವಿಲ್ ಗೆಟ್ ಇನ್ ಟು ಟೈಪ್ ಕಾಸ್ಟಿಂಗ್ ಪ್ಲಸ್ ಅಡ್ವಾನ್ಸ್ ಕಾನ್ಸೆಪ್ಟ್, ರೈಟ್? JVM ಎಲ್ಲ ಹೇಗೆ ವರ್ಕ್ ಆಗ್ತದೆ ಅಂತ. ಓಕೆ, ಸೊ ದೀಸ್ ಆರ್ ದ ಅಡ್ವಾನ್ಸ್ ಕಾನ್ಸೆಪ್ಟ್ಸ್ ವಿಚ್ ವಿ ವಿಲ್ ಕವರ್ ಇನ್ ಬ್ರೀಫ್. ಪಾಲಿಮಾರ್ಫಿಸಮ್ ಅಂದ್ರೆ ಏನು, ಜಾವಾ ಪ್ಯಾಕೇಜಸ್ ಮತ್ತೆ ಹೇಗೆ ಆಕ್ಸೆಸ್ ಮಾಡಬೇಕು, ರೈಟ್? ಸೊ ಬಿಕಾಸ್ ಏನಾಗ್ತದೆ, ವೆನ್ ಯು ಆರ್ ರೈಟಿಂಗ್ ಸ್ಕ್ರಿಪ್ಟ್ಸ್, ರೈಟ್, ಇಂಥ ಆಟೋಮೇಷನ್ ಸ್ಕ್ರಿಪ್ಟ್ಸ್ ಇಂಥ ವೆಬ್ ಪೇಜ್ಗೆ ಬರೆಯುವಾಗ ದೆರ್ ವಿಲ್ ಬಿ ಹಂಡ್ರೆಡ್ಸ್ ಆಫ್ ಸ್ಕ್ರಿಪ್ಟ್ಸ್ ಬೀಂಗ್ ರಿಟರ್ನ್, ರೈಟ್? ನೂರಾರು ಸ್ಕ್ರಿಪ್ಟ್ಸ್ ಬರೀತೀರಿ, ಒಬ್ಬರೇ ಬರೆಯೋದಿಲ್ಲ, ಇಟ್ ವಿಲ್ ಬಿ ಲೈಕ್ ಅ ಟೀಮ್ ಆಫ್ 15 to 20 people. ಸೊ ಆಲ್ ದಿ ಸ್ಕ್ರಿಪ್ಟ್ಸ್ ಪ್ಯಾಕೇಜಸ್ ಅಲ್ಲಿ ನೀವು ಗ್ರೂಪ್ ಮಾಡ್ತಾ ಹೋಗ್ತೀವಿ. ಸೊ ಅದನ್ನ ಹೇಗೆ ಆಕ್ಸೆಸ್ ಮಾಡಬೇಕು, ಜಾವಾದಲ್ಲಿ ಹೇಗೆ ಮಾಡೋದು ಅಂತ ನಿಮಗೆ ಕಲಿಸ್ತೀವಿ. ಸೊ ದಿಸ್ ಇಸ್ ಕವರ್ಡ್, ದಿಸ್ ಪಾರ್ಟ್ ಇಸ್ ಕವರ್ಡ್. ಓಕೆ, ದೀಸ್ ಆರ್ ಅದರ್ ಲ್ಯಾಂಗ್ವೇಜಸ್, ದಿಸ್ ಇಸ್ ನಾಟ್ ಕವರ್ಡ್. ಪೈಥಾನ್ ವಿ ಡೋಂಟ್ ಡು. ಸೊ ಜಾವಾ ವಿತ್ ಪ್ರೋಗ್ರಾಮಿಂಗ್ ಕಲಿತೇವೆ. ಅದರ ನಂತರ ವಿ ಗೋ ಟು ದ ಮೇನ್ ಪಾರ್ಟ್, ರೈಟ್? ಆಟೋಮೇಷನ್ ವಿತ್ ಸೆಲೇನಿಯಂ. ಸೊ ಆಟೋಮೇಷನ್ ವಿತ್ ಸೆಲೇನಿಯಂ ಅಲ್ಲಿ ವಾಟ್ ವಿ ಡು, ಸೊ ಬಿಫೋರ್ ಗೋಯಿಂಗ್ ಐ ಮಿಸ್ ದಿಸ್.
ವಿಲ್ ಆಲ್ಸೋ ಡು ದ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ಸ್, ರೈಟ್? ಇಲ್ಲಿ ದಿಸ್ ಇಸ್ ಅನದರ್ ಕ್ವಶನ್, ರೈಟ್? ಸ್ಟ್ರಿಂಗ್ ಬಫರ್ ಅಂದ್ರೆ ಏನು, ಸ್ಟ್ರಿಂಗ್ ಬಿಲ್ಡರ್ ಅಂದ್ರೆ ಏನು, ಎಕ್ಸೆಪ್ಷನ್ ಹೇಗೆ ಹ್ಯಾಂಡಲ್ ಮಾಡೋದು, ದೀಸ್ ಥಿಂಗ್ಸ್ ದೇ ಆಸ್ಕ್. ಸೊ ವಿಲ್ ಕವರ್ ಆಲ್ ದೀಸ್ ಇಂಟರ್ವ್ಯೂ ಕ್ವಶನ್ಸ್, ರೈಟ್? ಇಂಟರ್ವ್ಯೂ ಅಲ್ಲಿ ಏನೆಲ್ಲ ಕೇಳ್ತಾರೆ, ಮಲ್ಟಿ ಥ್ರೆಡಿಂಗ್ ಅಂದ್ರೆ ಏನು, ಅಂಡ್ ದೀಸ್ ಆರ್ ವೆರಿ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ಸ್. ವಿಲ್ ಬಿ ಕವರಿಂಗ್ ದೋಸ್. ಫೈಲ್ ಹ್ಯಾಂಡ್ಲಿಂಗ್ ಅಂಡ್ ಗಾರ್ಬೇಜ್ ಕಲೆಕ್ಷನ್, ರೈಟ್? ಗಾರ್ಬೇಜ್ ಕಲೆಕ್ಷನ್ ಅಂದ್ರೆ ನಿಮ್ದು ಹೇಗೆ ಮೆಮರಿ ಮ್ಯಾನೇಜ್ಮೆಂಟ್ ಆಗ್ತದೆ, right? All those things, these are slightly theoretical topics, but nimge we will show you how things happen in the background. Adadmele we will help you hands on agi java dalli projects build madlikke, chikka projects inda start madbittu we'll go into the advanced part. So this is your core java, this is part is core java programming anna ondsadi gatti madkondo, right? Because idu easy agbitre then Selenium is a cakewalk. ಆರಾಮಾಗಿ you can ಲರ್ನ್. ಸೆಲೇನಿಯಂ ಅಲ್ಲೂ ಏನೂ ಇಲ್ಲ, ಆಯ್ತಾ? ಸೊ ಒಂದ್ಸತಿ ನಿಮ್ಮ ಜಾವಾ ಫಂಡಮೆಂಟಲ್ಸ್ ಗಟ್ಟಿ ಆದರೆ, ದಟ್ಸ್ ವೈ ವಿ ವಾಂಟ್ ಯು ಟು ಬಿಲ್ಡ್ ಸಮ್ ಪ್ರಾಜೆಕ್ಟ್ಸ್ ಇನ್ ಜಾವಾ. ಇದು ಬಿಲ್ಡ್ ಆದಮೇಲೆ ನೆಕ್ಸ್ಟ್ ಇಸ್ ಸೆಲೇನಿಯಂ. ಓಕೆ, ಸೆಲೇನಿಯಂ ಇಸ್ ವೆರಿ ಈಸಿ ಪೀಸಿ. ಸೊ ಏನಾಗ್ತದೆ, ಸೆಲೇನಿಯಂ ಅಲ್ಲಿ ವಿ ವಿಲ್ ಟೇಕ್ ಯು ಥ್ರೂ, ರೈಟ್? ವಾಟ್ ಇಸ್ ಆಟೋಮೇಷನ್ ಟೆಸ್ಟಿಂಗ್ ಎಲ್ಲ ಹೇಳಿದ್ದೇನೆ ಹೈ ಲೆವೆಲ್ ಆಗಿ, ಬಟ್ ವಿ ವಿಲ್ ಗೆಟ್ ಇನ್ ಟು ಹೌ ದಿಸ್ ಥಿಂಗ್ ವರ್ಕ್ಸ್, ರೈಟ್? ಜಾವಾನ ಯೂಸ್ ಮಾಡಿಕೊಂಡು ನೀವು ಸೆಲೇನಿಯಂ ಅನ್ನ ಹೇಗೆ ಸೆಲೇನಿಯಂ ಅಲ್ಲಿ ಹೇಗೆ ಟೆಸ್ಟ್ ಸ್ಕ್ರಿಪ್ಟ್ಸ್ ಬರೀಬಹುದು, ರೈಟ್? ಸೊ ವಿಲ್ ಸ್ಟಾರ್ಟ್ ವಿತ್ ದಟ್. ಸೆಲೇನಿಯಂಗೆ ಕೂಡ ಕೆಲವು ಸೆಟಪ್ಸ್ ಇದೆ, ರೈಟ್? ಕೆಲವ್ದು ಈಗ ದಿಸ್ ಇಸ್ ಅ ಕ್ರೋಮ್ ಬ್ರೌಸರ್, ರೈಟ್? ಸೊ ಏನಾಗ್ತದೆ, ಕೆಲವು ವೆಬ್ಸೈಟ್ಸ್ ವರ್ಕ್ಸ್ ಇನ್ ಕ್ರೋಮ್ ಬ್ರೌಸರ್, ಯು ವುಡ್ ಹವ್ ಸೀನ್, ರೈಟ್? ವೆಬ್ಸೈಟ್ ಕ್ರೋಮ್ ಬ್ರೌಸರ್ಲಿ ವರ್ಕ್ ಆಗ್ತದೆ, ಕೆಲವುದು ಫೈರ್ಫಾಕ್ಸ್ ಬ್ರೌಸರ್ಲಿ ವರ್ಕ್ ಆಗ್ತದೆ, ಕೆಲವುದು ಇಂಟರ್ನೆಟ್ ಎಕ್ಸ್ಪ್ಲೋರಲ್ಲಿ ವರ್ಕ್ ಆಗೋದೇ ಇಲ್ಲ, ರೈಟ್? ಯು ವುಡ್ ಹವ್ ಸೀನ್ ದಟ್. ಸೊ ಆಸ್ ಅ ಟೆಸ್ಟರ್ ಯು ನೀಡ್ ಟು ನೋ and you need to automate these things, right? ಬೇರೆ ಬ್ರೌಸರ್ ಅಲ್ಲಿ ಹೇಗೆ ವರ್ಕ್ ಆಗ್ತದೆ ಅಂತ you need to know. That part we will cover because ಇದಕ್ಕೆ ಕ್ರಾಸ್ ಬ್ರೌಸರ್ ಟೆಸ್ಟಿಂಗ್ ಅಂತಾರೆ. ಸೊ ಯು ಆರ್ ಮೇಕಿಂಗ್ ಶ್ಯೂರ್ ಬೇರೆ ಬ್ರೌಸರ್, ಈವನ್ ಮೊಬೈಲ್ ಬ್ರೌಸರ್ಸ್, ರೈಟ್? ಮೊಬೈಲ್ ಅಲ್ಲಿ ಬೇರೆ ತರ ಬ್ರೌಸರ್ಸ್. ಸೊ ಆಲ್ ದೋಸ್ ಥಿಂಗ್ಸ್ ವಿಲ್ ಕವರ್. ಅದಾದ್ಮೇಲೆ ಹೌ ಇಂಟರ್ನಲಿ, ರೈಟ್? ಹೇಗೆ ಆರ್ಕಿಟೆಕ್ಚರ್ ಜಾವಾ ಮತ್ತೆ ಸೆಲೇನಿಯಂ ಕನೆಕ್ಟ್ ಆಗ್ತದೆ, ಬಿಕಾಸ್ ದೀಸ್ ಆರ್ ಆಲ್ ಇಂಟರ್ವ್ಯೂ ರಿಲೇಟೆಡ್ ಒನ್ಸ್. ಓಕೆ, ಸ್ವಲ್ಪ ಥಿಯರಿ ಇದೆ. ಆಲ್ ದೋಸ್ ಥಿಂಗ್ಸ್ ವಿಲ್ ಕವರ್. ಅದಾದ್ಮೇಲೆ ವಿಲ್ ಗೆಟ್ ಇನ್ ಟು ದ ರಿಯಲ್ ಒನ್, ಸೆಲೇನಿಯಂ. ಮತ್ತೆ ಸೆಲೇನಿಯಂ ಅಲ್ಲಿ ಹೇಗೆ ಹ್ಯಾಂಡ್ಸ್ ಆನ್ ಬರಿಬೇಕಲ್ವಾ ಕೋಡ್. ಇದಕ್ಕೆ ಈಗ ಅಮೆಝಾನ್ ಸೈಟ್ ಕೊಟ್ರೆ ಹೇಗೆ ನೀವು ಟೆಸ್ಟ್ ಸ್ಕ್ರಿಪ್ಟ್ಸ್ ಬರಿತೀವಿ. ಆಕ್ಚುಲಿ ಏನಾಗ್ತದೆ ಅಂದ್ರೆ, ಇಲ್ಲಿ ಹೋಗಿ ನೀವು ಮೋರ್ ಟೂಲ್ಸಿಗೆ ಹೋದ್ರೆ ಯು ಹ್ಯಾವ್ ಅ ಟ್ರಿಕ್. ಓಕೆ, ಏನಾಗ್ತದೆ ಅಂದ್ರೆ ಇಲ್ಲಿ ಯು ಕ್ಯಾನ್ ಐಡೆಂಟಿಫೈ ದೀಸ್ ಥಿಂಗ್ಸ್, ಆಯ್ತಾ? ಇದನ್ನ ಐಡೆಂಟಿಫೈ ಮಾಡಿಬಿಟ್ಟು ಯು ಆರ್ ರೈಟಿಂಗ್ ದಿಸ್ ಟೆಸ್ಟ್ ಸ್ಕ್ರಿಪ್ಟ್ಸ್. ಅದಕ್ಕೆ ಲೊಕೇಟರ್ಸ್ ಅಂತ ಹೇಳ್ತೀವಿ. ಸೊ ಆ ಲೊಕೇಟರ್ಸ್ ಅನ್ನ ನಾವು ಫಸ್ಟ್ ಕಲ್ತು, ಅದಾದ್ಮೇಲೆ ನಿಮ್ಮ ಆಟೋಮೇಷನ್ ಸ್ಕ್ರಿಪ್ಟ್ಸ್ ಬರೆಯುವಾಗ ನಾವು ಹಂಡ್ರೆಡ್ಸ್ ಆಫ್ ಸ್ಕ್ರಿಪ್ಟ್ಸ್ ಬರಿತೇವಲ್ಲ, ಆ ಹಂಡ್ರೆಡ್ಸ್ ಆಫ್ ಸ್ಕ್ರಿಪ್ಟ್ಸ್ ವಿದಿನ್ ಅ ಸೆಕೆಂಡ್ ರನ್ ಆಗ್ತದೆ. ಸೊ ಏನ್ ಮಾಡ್ತದೆ, ನಿಮ್ಮ ಅಮೆಝಾನ್ ಸೈಟ್ ಎಲ್ಲ ಬ್ಲಾಕ್ ಮಾಡಿಬಿಡ್ತದೆ. ಸೊ ವಾಟ್ ಯು ನೀಡ್ ಟು ಡೂ, ಬಿಟ್ವೀನ್ ಸ್ಕ್ರಿಪ್ಟ್ಸ್ ಎಲ್ಲ ನೀವು ವೆಯ್ಟ್ ಹಾಕ್ಬೇಕಾಗ್ತದೆ, 5 ಸೆಕೆಂಡ್ ವೆಯ್ಟ್ ಮಾಡು ಅಥವಾ 1 ಸೆಕೆಂಡ್. ಸೊ ಅದು ಹೇಗೆ ಮಾಡೋದು ಅಂತ ವಿಲ್ ಅಂಡರ್ಸ್ಟ್ಯಾಂಡ್. ಅದಾದ್ಮೇಲೆ ವಿಲ್ ಗೆಟ್ ಇನ್ ಟು ಹೌ ದ ಡಿಫ್ರೆಂಟ್ ಎಲಿಮೆಂಟ್ಸ್, ರೈಟ್? ಸ್ಕ್ರೀನ್ ಅಲ್ಲಿ ನೀವೀಗ ಒಂದು ಅಕೌಂಟ್ ಓಪನ್ ಮಾಡ್ತಿದ್ದೀರಿ, ಆವಾಗ ಯು ವಿಲ್ ನೀಡ್ ಟು ಫಿಲ್ ದಿಸ್ ಅಲ್ಲ, ಇದನ್ನೆಲ್ಲ ಹೇಗೆ ಆಟೋಮೇಟ್ ಮಾಡೋದು, ಇದನ್ನ ಆಟೋಮೆಟಿಕ್ ಆಗಿ ಪ್ರೋಗ್ರಾಮೆಟಿಕಲಿ ಹೇಗೆ ಫಿಲ್ ಮಾಡಿಸೋದು. ಸೊ ಅದಕ್ಕೆ ಒಂದೊಂದಕ್ಕೆ ಒಂದೊಂದು ಥರ ಇದೆ. ಸೊ ವಿಲ್ ಟೇಕ್ ಯು ಥ್ರೂ. ಇದೆಲ್ಲ ಇಟ್ಸ್ ಅ 2 ಲೈನ್ ಆಫ್ ಕೋಡ್, ಆಯ್ತಾ? ಡೋಂಟ್ ವರಿ ಅಬೌಟ್ ದೋಸ್ ಥಿಂಗ್. ಸೊ ಯು ನೀಡ್ ಟು ನೋ ಹೇಗೆ ಯಾವ ಕೋಡ್ ಎಲ್ಲಿ ಯೂಸ್ ಮಾಡಬೇಕು ಅಂತ ಗೊತ್ತಿದೆ. ಸೊ ಅದಕ್ಕೆ ವಿಲ್ ಗೆಟ್ ಇನ್ ವಾಕ್ ಯು ಥ್ರೂ ಆಲ್ ದೀಸ್ ಥಿಂಗ್ಸ್. ಬೇರೆ ಥರದ ಆ್ಯಕ್ಚುಲಿ ವಿ ಹ್ಯಾವ್ ದಿಸ್ ಸೈಟ್ ಆಲ್ಸೋ, ಪ್ರಾಕ್ಟಿಸ್ MicroDegree.work ಅಂತ. ಅಲ್ಲಿ ನೀವು ಆ್ಯಕ್ಚುಲಿ ಯು ಕ್ಯಾನ್ ಗೋ ಇನ್ ಆ್ಯಂಡ್ ಪ್ರಾಕ್ಟಿಸ್, ಆಯ್ತಾ? ಆಟೋಮೇಷನ್ ಟೆಸ್ಟಿಂಗ್ ಅಂತಾನೆ ಇದೆ. ಸೊ ನೀವು ಇಲ್ಲಿ ಹೋಗಿ ಯು ಕ್ಯಾನ್ ರನ್ ಯುವರ್ ಟೆಸ್ಟ್ ಸ್ಕ್ರಿಪ್ಟ್ಸ್. ನೀವು ಹೋಗಿ ಬರಿಬೋದು, ಕೋಡ್ ಎಲ್ಲ ಬರೆದು ಯು ಕ್ಯಾನ್ ಗೋ ಆ್ಯಂಡ್ ಟೆಸ್ಟ್. ಓಕೆ, ನಿಮಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೋಸ್ಕರನೇ ವಿ ಹ್ಯಾವ್ ಬಿಲ್ಡ್ ದಿಸ್. ಸೊ ಬೇರೆ ಎಲಿಮೆಂಟ್ಸ್ ಅನ್ನು ನೀವು ಹೋಗಿ ಟೆಸ್ಟ್. ಸೊ ಪ್ರೋಗ್ರಾಮೆಟಿಕ್ಲಿ ಸ್ಕ್ರೀನ್ಶಾಟ್ ತೆಗೆಯೋದು ಹೇಗೆ ಆ್ಯಂಡ್ ಆಲ್ ದೋಸ್ ಸ್ಟಫ್. ಓಕೆ, ದೇರ್ ಆರ್ ಸ್ಮಾಲ್ ಆಸ್ಪೆಕ್ಟ್ಸ್, ಬಟ್ ಯು ನೀಡ್ ಟು ನೋ ದಿಸ್. ಓಕೆ, ಒನ್ಸ್ ಯು ಆರ್ ಗುಡ್ ವಿತ್ ದಟ್, ದಿಸ್ ಇಸ್ ದ ಎಕ್ಸ್ಪೀರಿಯನ್ಸ್ ಅವರಿಗೆ ಕೇಳ್ತಾರಲ್ಲ ಆ ಥರದ ಕ್ವಶನ್ಸ್. ಇದಕ್ಕೆ ಫ್ರೇಮ್ವರ್ಕ್ ಅಂತಾರೆ, ಆಟೋಮೇಷನ್ ಫ್ರೇಮ್ವರ್ಕ್. ಪೇಜ್ ಆಬ್ಜೆಕ್ಟ್ ಮಾಡಲ್ ಇರ್ಬೋದು, ಟೆಸ್ಟ್ ಎಂಜಿ ಅಂತ ಒಂದು ಫ್ರೇಮ್ವರ್ಕ್ ಇದೆ. ವಾಟ್ ಹ್ಯಾಪನ್ಸ್ ಹಿಯರ್ ಇಸ್, ನೀವು ಈಗ ಎಂಟರ್ಪ್ರೈಸ್ ಅಪ್ಲಿಕೇಶನ್ಸ್ ಬಿಲ್ಡ್ ಮಾಡೋದಿದ್ರೆ, ಸರಿ ಈಗ TCS ಅಥವಾ ಇನ್ಫೋಸಿಸ್ ನೀವು 3 years ಎಕ್ಸ್ಪೀರಿಯನ್ಸ್ ಆಗಿ ಹೋಗೋದಿದ್ರೆ, ಯು ಆರ್ ಸೇಯಿಂಗ್ 3 ವರ್ಷ ನನಗೆ ಆಟೋಮೇಷನ್ ಎಕ್ಸ್ಪೀರಿಯನ್ಸ್ ಇದೆ, ದೇ ಆಸ್ಕ್ ಯು ಆಲ್ ದೀಸ್ ಥಿಂಗ್ಸ್, ಆಯ್ತಾ? ಪೇಜ್ ಆಬ್ಜೆಕ್ಟ್ ಮಾಡಲ್ ಅಂದರೆ ನೀವೀಗ Amazon.in ಇದು ಕೋಡ್ ಬರೆಯುವಾಗ, ರೈಟ್? ಆಟೋಮೇಷನ್ ಸ್ಕ್ರಿಪ್ಟ್ಸ್ ಬರೆಯುವಾಗ ಯು ನೀಡ್ ಟು ಆರ್ಗನೈಸ್ ಯುವರ್ ಕೋಡ್. ಸೊ ಅದನ್ನು ಹೇಗೆ ಮಾಡೋದು ಅಂತ ವಿಲ್ ಟೀಚ್ ಯು. ಅದಕ್ಕೆ ಹೈಬ್ರಿಡ್ ಫ್ರೇಮ್ವರ್ಕ್ ಅಂತಾರೆ. ಸೊ ನಿಮ್ಮ ಇಷ್ಟು ಕೋಡ್ ಬರೆಯೋದು ಒಂದೇ ಪೇಜಲ್ಲಿ ಬರೆದ್ರೆ ಇಟ್ ವಿಲ್ ಬಿ ಥೌಸಂಡ್ಸ್ ಆಫ್ ಲೈನ್ಸ್ ಆಫ್ ಕೋಡ್. ಸೊ ಅದನ್ನು ಹೇಗೆ ಲಾಜಿಕಲಿ ಗ್ರೂಪ್ ಮಾಡಬೇಕು, ರೈಟ್? ಹೇಗೆ ಆಟೋಮೇಷನ್ ಸ್ಕ್ರಿಪ್ಟ್ಸ್ ಬರೀಬೇಕು. ಸೊ ದ್ಯಾಟ್ ಈಸ್ ದ ಮೇನ್ ಪಾರ್ಟ್. ನೀವು ಎಲ್ಲಾದರೂ ಎಕ್ಸ್ಪೀರಿಯನ್ಸ್ ಆಗಿ ಜಾಯ್ನ್ ಆಗುವಾಗ ಯು ಕುಡ್ ಕ್ಲೇಮ್ ದಿಸ್, ರೈಟ್?
ಮೋಸ್ಟ್ ಆಫ್ ದೆಮ್ ಹೌ ದೇ ಗೋ ಇನ್ ರೈಟ್. ಈಗ ನೀವು 3 years ಮ್ಯಾನ್ಯುವಲ್ ಟೆಸ್ಟಿಂಗ್ ಎಕ್ಸ್ಪೀರಿಯನ್ಸ್ ಇದ್ರು ಏನಾಗ್ತದೆ ಅಂದರೆ ಯು ಶೋ ಇಟ್ ಲೈಕ್ ಐ ಆಲ್ಸೋ ಡೂಯಿಂಗ್ ಆಟೋಮೇಷನ್ ಆ್ಯಂಡ್ ಯು ಟೆಲ್ ಓಕೆ ನನಗೆ ಇಷ್ಟೆಲ್ಲ ಬರಲಿಕ್ಕೆ ಆಲ್ರೆಡಿ ಗೊತ್ತು. ದಟ್ಸ್ ವೈ ವಾಟ್ ವಿ ಡೂ, ವಿ ಹೆಲ್ಪ್ ಯು ಬಿಲ್ಡ್ ದಿಸ್ ರೈಟ್. ನಿಮಗೆ ಗೊತ್ತಿರಬೇಕು ನಾನೀಗ ಎಂಟರ್ಪ್ರೈಸ್ ಅಪ್ಲಿಕೇಶನ್ಸ್ ಬಿಲ್ಡ್ ಮಾಡಲಿಕ್ಕೆ ಗೊತ್ತು ರೈಟ್, ಅಥವಾ ಸೆಲೇನಿಯಂ ಸ್ಕ್ರಿಪ್ಟ್ಸ್ ನನಗೆ ಆಟೋಮೇಷನ್ ಸ್ಕ್ರಿಪ್ಟ್ಸ್ ಬರಲಿಕ್ಕೆ ಗೊತ್ತು ಅಂತ ಹೇಳಲಿಕ್ಕೆ ಯು ನೀಡ್ ಟು ನೋ ಹೌ ದೀಸ್ ಥಿಂಗ್ಸ್ ವರ್ಕ್ ಆ್ಯಂಡ್ ದೀಸ್ ಆರ್ ವೆರಿ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ಸ್. ಬಟ್ ವಿ ವಿಲ್ ಬಿ ಟೀಚಿಂಗ್ ಆಯಿತಾ. ಏನಿದು ಟೆಸ್ಟ್ NG ಅಂತ ಒಂದು ಬರ್ತದೆ, ಹೌ ಯು ಯೂಸ್ ದಿಸ್ ಫ್ರೇಮ್ ವರ್ಕ್ ಅಂತ. ಓಕೆ, ಅದಾದಮೇಲೆ ದೀಸ್ ಆರ್ ದ ಒನ್ಸ್ ವಿಚ್ ಹ್ಯಾವ್ ಕಮ್ ವೆರಿ ರೀಸೆಂಟ್ಲಿ. ವಿ ಆರ್ ಇನ್ಕ್ಲೂಡಿಂಗ್ ದ್ಯಾಟ್ ಟು GitHub ರೈಟ್. ನಿಮ್ಮ ಪ್ರೊಫೈಲ್ ಹೇಗೆ ಬಿಲ್ಡ್ ಮಾಡಬೇಕು, ಟೆಸ್ಟ್ ಸ್ಕ್ರಿಪ್ಟ್ಸ್ ಹೇಗೆ ನೀವು ಇಂಟರ್ವ್ಯೂಗೆ ಅಪ್ಲೈ ಮಾಡುವಾಗ ನೀವು ಏನೆಲ್ಲ ಮುಂಚೆ ಬರೆದಿದ್ದೀರಿ ಅಪಾರ್ಟ್ ಫ್ರಮ್ ಯುವರ್ ವರ್ಕ್, ಏನೆಲ್ಲ ಬರೆದಿದ್ರೆ ಅದು ಹೇಗೆ ಶೋಕೇಸ್ ಮಾಡಬೇಕು ಇಂಟರ್ವ್ಯೂವರ್ಗೆ, ಅಪ್ಲೈ ಮಾಡುವಾಗ ಹೇಗೆ ತೋರಿಸ್ಬೇಕು, ಅದೆಲ್ಲ ನಾವು ಕಲಿಸ್ತೀವಿ. ಅದಾದಮೇಲೆ ಯು ಹ್ಯಾವ್ ಅ ಕ್ಯಾಪ್ಸ್ಟೋನ್ ಪ್ರಾಜೆಕ್ಟು. ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ ಅಂದರೆ ಎಂಡ್ ಟು ಎಂಡ್ ಒಂದು ಆಟೋಮೇಷನ್ ರಿಯಲ್ ವರ್ಲ್ಡ್ ಹ್ಯಾಂಡ್ಸ್ ಆನ್ ಆಗಿ ನೀವೇ ಬಿಲ್ಡ್ ಮಾಡಿ ನೀವು ಅದನ್ನು ಯು ಕ್ಯಾನ್ ಶೋಕೇಸ್ ರೈಟ್. ನೆಕ್ಸ್ಟ್ ಟೈಮ್ ನೀವು ಇಂಟರ್ವ್ಯೂಗೆ ಹೋದಾಗ ಯು ಶುಡ್ ಬಿ ಏಬಲ್ ಟು ಟೆಲ್ ಓಕೆ ಐ ಹ್ಯಾವ್ ಬಿಲ್ಡ್ ದಿಸ್ ವೆಬ್ಸೈಟ್ ಎಂಡ್ ಟು ಎಂಡ್, ನಾನು ಇದನ್ನು ಟೆಸ್ಟ್ ಸ್ಕ್ರಿಪ್ಟ್ ಮಾಡಿದ್ದೇನೆ ರೈಟ್, ಐ ಹ್ಯಾವ್ ಆಟೋಮೇಟೆಡ್ ದಿಸ್ ವೆಬ್ಸೈಟ್. ಸೊ ದ್ಯಾಟ್ ಲೆವೆಲ್ ತನಕ ವಿ ವಿಲ್ ಬಿ ಹೆಲ್ಪಿಂಗ್ ಯು. ಓಕೆ, ಅಲ್ಲಿಯ ತನಕ ಒನ್ಸ್ ಯು ಆರ್ ರೆಡಿ ದಟ್ ರೈಟ್, ದೆನ್ ವಿ ವಿಲ್ ವಾಕ್ ಯು ಥ್ರೂ ಆಲ್ ದಿಸ್. ಇಂಟರ್ವ್ಯೂಗೆ ಹೇಗೆ ಟೆಕ್ನಿಕಲ್ ಕ್ವಶನ್ಸ್ ಯಾವುದು ಆ್ಯಂಡ್ ಯಾವ ಥರ ಆನ್ಸರ್ ಮಾಡಬೇಕು ರೈಟ್, ಆಲ್ ದೋಸ್ ಥಿಂಗ್ಸ್ ವಿಲ್ ಗೋ ಇನ್ ದ ಫೈನಲ್ ಫೇಸ್ ಆಫ್ ಯುವರ್ ಕೋರ್ಸ್. ಸೊ ಇಟ್ಸ್ ಅ 2 months course and what happens is we will walk you through each and every step ಆಯಿತಾ. ಡೋಂಟ್ ವರಿ ದಟ್ ಅಡ್ವಾನ್ಸ್ ಕಾನ್ಸೆಪ್ಟ್ ನೋಡಿ ಹೆದರಬೇಡಿ. ಇದೆಲ್ಲ ಕಲ್ತ್ಕೊಂಡು ಹೋಗುವಾಗ ದೀಸ್ ಥಿಂಗ್ಸ್ ಆರ್ ವೆರಿ ಈಸಿ ರೈಟ್, ಈಸಿಯಾಗಿ. ಅದಕ್ಕೆ ನಾವು ಕನ್ನಡದಲ್ಲಿ ಕಲಿಸೋದು ರೈಟ್. ಸಮನ್ ವಾಸ್ ಆಸ್ಕಿಂಗ್ ರೈಟ್, ಕನ್ನಡದಲ್ಲಿ ಯಾಕೆ ನಿಮ್ಮ ಫಸ್ಟೇ ಇಂಗ್ಲೀಷಲ್ಲಿ ಇಫ್ ಯು ಆರ್ ಆಲ್ರೆಡಿ ದರ್ ಆರ್ ಟೆಕ್ನಿಕಲ್ ಜಾರ್ಗನ್ಸ್ ಪ್ಲಸ್ ಯು ಹ್ಯಾವ್ ದಿಸ್ ಇಂಗ್ಲೀಷ್ ಲ್ಯಾಂಗ್ವೇಜ್ ವಿಚ್ ಇಸ್ ಲೈಕ್ ಹಾರ್ಡ್ ಟು ಅಂಡರ್ಸ್ಟ್ಯಾಂಡ್. ಸೊ ಏನಾಗ್ತದೆ ತುಂಬ ಕಷ್ಟ ಆಗ್ತದೆ ರೈಟ್ ವೆನ್ ಯು ಆರ್ ಟಾಕಿಂಗ್. ಅದೇ ನಿಮ್ಮ ಫ್ರೆಂಡ್ಸ್ ಈಗ ನಿಮ್ಗೆ ಲಾಸ್ಟಿಗೆ 1 hour ಎಕ್ಸಾಮ್ಗಿಂತ ಮುಂಚೆ ಹೇಳಿಕೊಟ್ಟಿದ್ದು ಹೇಗೆ ನೆನಪಿರ್ತದೆ ನಿಮಗೆ, ಯಾವುದ್ರಲ್ಲಿ ಹೇಳಿಕೊಡ್ತಾರೆ, ಕನ್ನಡದಲ್ಲಿ ಹೇಳ್ಕೊಡ್ತಾರೆ ರೈಟ್, ಯುವರ್ ಮದರ್ ಟಂಗಲ್ಲಿ ಹೇಳಿ. ಸೊ ವೈ, ಬಿಕಾಸ್ ದೇ ಟೆಲ್ ಇಟ್ ಯು ಇನ್ ನಿಮ್ಮ ಲೋಕಲ್ ಲ್ಯಾಂಗ್ವೇಜ್. ಸೊ ದಟ್ಸ್ ವಾಟ್ ವಿ ಆರ್ ಟ್ರೈಂಗ್ ಟು ಟೆಕ್ನಿಕಲ್ ಥಿಂಗ್ಸ್ ರೈಟ್. ಆಲ್ ದೀಸ್ ಅಡ್ವಾನ್ಸ್ ಕಾನ್ಸೆಪ್ಟ್ಸ್ ಕೂಡ ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ನಿಮಗೆ ಅರ್ಥ ಆಗುವಾಗ ಹೇಳಿದರೆ ಯು ಕ್ಯಾನ್ ಟೆಲ್ ಇಟ್ ಇನ್ ಯುವರ್ ಇಂಟರ್ವ್ಯೂ ಎನಿ ಟೈಮ್ ರೈಟ್. ನಿಮಗೆ ಹೇಗೆ ಅರ್ಥ ಆಗಿರ್ತದೆ ಅದನ್ನು ನೀವು ಹೇಳ್ತೀರಿ ರೈಟ್. ಸೊ ಯು ನೀಡ್ ಟು ಕಮ್ಯುನಿಕೇಟ್ ವಾಟ್ ಎವರ್ ಯು ಅಂಡರ್ಸ್ಟ್ಯಾಂಡ್ ಇನ್ ಯುವರ್ ಓನ್ ವೇ. ಅದನ್ನು ನಾವು ನಿಮಗೆ ಟೆಕ್ನಿಕಲಿ ವಿಲ್ ಗೆಟ್ ಯು ಸ್ಟ್ರಾಂಗ್. ಸೊ ದಟ್ಸ್ ದ ಹೋಲ್ ಕೋರ್ಸ್ ಅಬೌಟ್ ರೈಟ್. ದ ಹೋಲ್ ಫೋಕಸ್ ಇಸ್ ಯು ಶುಡ್ ಬಿ ರೆಡಿ ಟೆಕ್ನಿಕಲಿ ರೈಟ್. ಏನೇ ಪ್ರಶ್ನೆ ಕೇಳಿದ್ರು ಯು ಶುಡ್ ಬಿ ಏಬಲ್ ಟು ಆನ್ಸರ್ ಅಸ್ಯೂಮಿಂಗ್ ಪ್ಲಸ್ ಹ್ಯಾಂಡ್ಸ್ ಆನ್ ರೈಟ್. ನಾನು ಇದನ್ನು ಮಾಡಿದ್ದೇನೆ, ಇಟ್ಸ್ ನಾಟ್ ಲೈಕ್ ಥಿಯರಿ ಓದ್ಕೊಂಡು ಬಂದು ಹೇಳಿದೆ, ಯು ಆರ್ ಡೂಯಿಂಗ್ ಇಟ್ ಹ್ಯಾಂಡ್ಸ್ ಆನ್. ಸೊ ದಟ್ಸ್ ದ ಓವರ್ ಆಲ್ ಐಡಿಯಾ ಆಫ್ ದ ಕೋರ್ಸ್ ಆಯಿತಾ. ದಟ್ಸ್ ವೈ ವಿ ಗೆಟ್ ಲಾಟ್ ಆಫ್ ಫೀಡ್ಬ್ಯಾಕ್. ಕೋರ್ಸ್ ಕಂಪ್ಲೀಟ್ ಮಾಡಿರೋದಲ್ಲ, ವಿ ಗೆಟ್ ಲಾಟ್ ಆಫ್ ಫೀಡ್ಬ್ಯಾಕ್ ದಟ್ ದೇ ಲೈಕ್ ದಿಸ್ ಬಿಕಾಸ್ ದ ಹ್ಯಾಂಡ್ಸ್ ಆನ್ ಅಪ್ರೋಚ್ ಇರೋದು, ಪ್ಲಸ್ ನೋಟ್ಸ್ ಎಲ್ಲ ಇರ್ತದೆ, ಎಲ್ಲ ಕೊಡ್ತೇವೆ. ಸೊ ಯಾ, ದಟ್ಸ್ ಅಬೌಟ್ ರೈಟ್